ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಮೈಸೂರಲ್ಲಿ ಶಾಪಿಂಗ್ ಮಾಡಿದ್ದು. ನಾನು ಸ್ಯಾರೀಸ್ ತೊಗೋಬೇಕಂತ ಹೋಗಿದ್ದೆ, ಸಿಂಪಲ್ ಸ್ಯಾರೀಸು. ಅಲ್ಲಿ ಒಂದೊಂದು ಸ್ಯಾರಿ ಶಾಪಲ್ಲಿ ವಿಡಿಯೋ ಮತ್ತು ಫೋಟೋಸ್ ಹಲೋ ಇಲ್ಲ. ಸೊ ಹಂಗಾಗಿ ನಾನು ಏನು ತೊಗೊಂಡೆ ಸ್ಯಾರೀಸ್ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋದಲ್ಲಿ ನಾನು ನಿನ್ನೆ ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ನಾವು ಮೊದಲು ಮೈಸೂರಿಗೆ ಹೋದ ತಕ್ಷಣ ಸುದರ್ಶನ್ ಫ್ಯಾಮಿಲಿ ಸ್ಟೋರಿಗೆ ಹೋದ್ವಿ. ಅಲ್ಲಿ ಕ್ರೇಪ್ ಸಿಲ್ಕ್ ತೊಗೊಳ್ಳೋಣ, ಲೈಕ್ 1000 ಇಂದ 1500 ಒಳಗಡೆ ಅಂತ. ನಮಗಲ್ಲಿ ತೋರಿಸಿದ್ದು ಯಾವುದೂ ಇಷ್ಟ ಆಗಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಯಾರಿ ನೋಡಿದ್ದೆ, ಲೈಕ್ ಡಾರ್ಕ್ ಪರ್ಪಲ್, ಮಧ್ಯದಲ್ಲಿ ಲೈನ್ಸ್ ಇತ್ತು, ಲೈಕ್ ಅಡ್ಡ ಮತ್ತು ಲೈಕ್ ಉದ್ದ ಮತ್ತು ಅಗಲ ಥರ ಫುಲ್ ಸ್ಯಾರಿನೇ ಫುಲ್ ಸ್ಯಾರಿನೇ ಲೈನ್ಸೇ ಇತ್ತು. ಫುಲ್ ಸ್ಯಾರಿನೇ ಲೈನ್ಸ್ ಇತ್ತು. ಆ ಥರ ಸ್ಯಾರಿನ ತೊಗೋಬೇಕಂತ ಅಂದ್ಕೊಂಡು ಹೋಗಿದ್ದೆ. ಬಟ್ ನಾವು ಹುಡುಕಿದ ಸ್ಯಾರಿ ಸಿಗಲಿಲ್ಲ. ಆನ್ಲೈನಲ್ಲಿ ನೋಡೋದೆಲ್ಲ ಆಲ್ಮೋಸ್ಟು ಸ್ಟೋರಿಗೆ ಹೋದರೆ ಸಿಗೋಲ್ಲ. ಈಗ ಆನ್ಲೈನಲ್ಲಿ ಅಂದರೆ ನಾವೆಲ್ಲಾದರೂ ನೋಡಿರ್ತೀವಿ, ಯಾವ್ದಾದ್ರು ಪೇಜಸಲ್ಲಿ ನೋಡಿರ್ತೀವಿ. ಸೊ ನೋಡಿ ಇಷ್ಟ ಆದರೆ ಆ ಪೇಜಸಲ್ಲೇ ತೊಗೊಳೋದು ಬೆಟರು. ಆ ಥರ ಪ್ಯಾಟ್ರನ್ನೂ ಸಿಗೋಲ್ಲ, ಆ ಥರ ಕಲರ್ ಕೂಡ ಎಲ್ಲೂ ಸಿಗೋಲ್ಲ. ಆಮೇಲೆ ನಾನು ಮೈಸೂರಲ್ಲಿ ರೀಸೆಂಟ್ಲಿ ಆರಾಧನಾ ಸಿಲ್ಕ್ ಸ್ಯಾರೀಸು ಮೈಸೂರು ಆ ಪೇಜನ್ನ ನೋಡಿದ್ದೆ. ಒಂದಷ್ಟು ಸ್ಯಾರೀಸು ಓಕೆ ವರ್ತ್ ಅಂತ ಕೂಡ ಅನಿಸ್ತು, ಮತ್ತು ತೊಗೋಬೋದು ಅಂತಲೂ ಅನಿಸ್ತು. ಸೊ ಸರಿ ಅಂದ್ಬಿಟ್ಟು ನಾವು ಸುದರ್ಶನಲ್ಲಿ ಯಾವುದು ಸ್ಯಾರೀಸ್ ಇಷ್ಟ ಆಗಲಿಲ್ಲ ಅಲ್ವಾ, ಹಂಗಾಗಿ ನಾವು ನೆಕ್ಸ್ಟ್ ಹೋಗಿದ್ದೆ ಆರಾಧನೆಗೆ. ಆರಾಧನಾ ಸಿಲ್ಕ್ ಸ್ಯಾರೀಸ್ನಲ್ಲಿ ನಾನು 4 ಸ್ಯಾರೀಸ್ ತೊಗೊಂಡೆ. ನನಗೊಂದು, ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಕ್ಕಂಗೆ, ಆಮೇಲೆ ನಂದಿನಿ ಒಂದು ಸ್ಯಾರಿ ತೊಗೊಂಡ್ಲು. ಆ ಸ್ಯಾರೀಸ್ನ ನಾನು ತೋರಿಸ್ತೀನಿ. ನನಗೆ ಸಿಂಪಲ್ ಸ್ಯಾರೀಸ್ ಅಂದರೆ ಸಖತ್ ಇಷ್ಟ. ಬಟ್ ನನ್ನ ಹತ್ರ ಗ್ರ್ಯಾಂಡ್ ಸ್ಯಾರೀಸ್ ಬಿಟ್ಟರೆ ಸಿಂಪಲ್ ಸ್ಯಾರೀಸ್ ಯಾವುದೂ ಇರಲಿಲ್ಲ. ಸೊ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದೆ. ನನಗೆ ಓದಿದ ತಕ್ಷಣವೇ ಈ ಸ್ಯಾರಿ ಇಷ್ಟ ಆಯಿತು. ನನಗೆ ಮೈಂಡಲ್ಲಿ ಕೂಡ ಇತ್ತು, ಇಲ್ಲ ಪರ್ಪಲ್ ಇಲ್ಲ ಬ್ಲ್ಯಾಕ್ ತೊಗೋಬೇಕಂದ್ಬಿಟ್ಟು. ಇದು ಸುಮ್ಮನೆ ಅಲ್ಲಿ ಯಾರಿಗೂ ತೋರ್ಸಕ್ಕಂತಲೇ ಇಟ್ಟಿದ್ರು, ನೋಡ್ತಿದ್ರು ಅವರು. ನೋಡಿದ ತಕ್ಷಣ ಈ ಸ್ಯಾರಿ ನನಗೆ ಇಷ್ಟ ಆಯಿತು, ತೊಗೊಂಡೆ. ಈ ಸ್ಯಾರಿ ಏನಂದರೆ ಫುಲ್ ಪ್ಲೇನ್ ಸ್ಯಾರಿ, ಮಧ್ಯದಲ್ಲಿ ಮಾತ್ರ ಈ ಥರ ಲೈನ್ಸ್ ಬಂದಿದೆ. ಆ್ಯಂಡ್ ಸ್ಮಾಲ್ ಬಾರ್ಡರು, ಕ್ರೇಪ್ ಸಿಲ್ಕು ಇದು. ಇದ್ರದ್ದು ಪ್ರೈಸ್ ಬಂದು 1000 ರುಪೀಸು. ತುಂಬ ಚೆನ್ನಾಗಿದೆ, ಅಂದರೆ ತುಂಬ ತೂಕನೂ ಇಲ್ಲ, ಆರಾಮಾಗಿ ವೇರ್ ಮಾಡ್ಬೋದು. ಸೊ ಇಷ್ಟ ಆಯಿತು ನನಗೆ. ನಾನು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಈ ಸ್ಯಾರಿನ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಇನ್ಸ್ಟಾಗ್ರಾಮಲ್ಲಿ ಆರಾಧನಾ ಸಿಲ್ಕ್ ಸ್ಯಾರೀಸ್ ಅಂದ್ಬಿಟ್ಟು ಒಂದು ಪೇಜಸ್ ಇದೆ. ಆ ಪೇಜಲ್ಲಿ ನಾನು ಇದು ಸ್ಯಾರೀಸ್ ನೋಡಿದ್ದೆ ವಿತ್ ವೈಟ್ ಬ್ಲೌಸು. 999 ಅಂದ್ಬಿಟ್ಟು ಹಾಕಿದ್ರು. ಓಕೆ ಅಂದ್ಬಿಟ್ಟು ಈ ಶಾಪ್ ನಾವು ನೋಡಿರಲಿಲ್ಲ ಒಂದು ಸಲನೂ. ಆ ಪ್ಲೇಸಲ್ಲಿ ನಾವು ತುಂಬ ಸಲ ಓಡಾಡಿದ್ದೀವಿ, ಬಟ್ ಆರಾಧನಾ ಸಿಲ್ಕ್ ಸ್ಯಾರೀಸ್ ಅಲ್ಲೇ ಇದೆ ಅಂತ ನಾವು ನೋಡಿರಲಿಲ್ಲ. ಏನಕ್ಕಂದರೆ ಒಂದು ಸಲ ನೀವು ವಿಸಿಟ್ ಮಾಡಿರಲಿಲ್ಲ, ಇನ್ಸ್ಟಾಗ್ರಾಮ್ ಪೇಜ್ ನೋಡಿಕೊಂಡು ನಾವು ಹೋಗಿದ್ದು. ಈ ಸ್ಯಾರಿಯಿಂದ ಬ್ಲೌಸಿಂದ 999. ಅಲ್ಲಿ ನನಗೆ ಬ್ಲೌಸ್ ಪೀಸಿಗೆ 250 ಹೇಳಿದ್ರು, ಸ್ಯಾರಿ ಬಂದು 790 ಹೇಳಿದ್ರು. ಬಟ್ ನಾನು ಕೇಳಿದೆ ಇನ್ಸ್ಟಾಗ್ರಾಮಲ್ಲಿ 999ಗೆ ಸ್ಯಾರಿ ವಿತ್ ಬ್ಲೌಸ್ ಅಂತ ಹಾಕಿದ್ದೀರಾ ಅಂತ. ಓಕೆ ಮೇಡಮ್, ಬಟ್ ಅದು ಆನ್ಲೈನಲ್ಲಿ ತೊಗೋತಾರಲ್ಲ ಅವ್ರಿಗೆ ಮಾತ್ರ, ಶಾಪಲ್ಲಿ ಆ ಥರ ಇಲ್ಲ ಅಂದರು. ನಾವು ಇನ್ಸ್ಟಾಗ್ರಾಮ್ ಪೇಜ್ ನೋಡೇ ಬಂದಿದ್ದು ಅಂತ ಅಂದಿದ್ದಕ್ಕೆ ನನಗೆ 999ಗೆ ಸ್ಯಾರಿ ಮತ್ತು ಬ್ಲೌಸ್ ಕೊಟ್ಟರು. ನೋಡ್ಬೋದು ಬ್ಲೌಸು ಪ್ಯೂರ್ ವೈಟು. ಇದರಲ್ಲೇ ಸ್ವಲ್ಪ ಲೈಕ್ ಕೆಂಚು ಕಲರ್ ಬರುತ್ತಲ್ಲ ಆ ಥರನೂ ಬರುತ್ತೆ, ಅಂದರೆ ಲೈಕ್ ಗೋಲ್ಡಿಶ್ ಕಲರ್ ಬರುತ್ತಲ್ಲ, ಇದೇ ಥರ ಬ್ಲೌಸ್ ಪೀಸಲ್ಲೇ ಸ್ವಲ್ಪ ವೈಟ್ ವಿತ್ ಗೋಲ್ಡಿಶ್ ಮಿಕ್ಸ್ ಕಲರ್ ಕೂಡ ಬರುತ್ತೆ. ಅದಕ್ಕಿಂತ ಈ ಥರ ಪ್ಯೂರ್ ವೈಟ್ ತೊಗೊಳ್ಳೋದೇ ಬೆಸ್ಟು. ಅವರೇ ಡಿಸೈನ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ಈ ಥರ ಡಿಸೈನ್ಸ್ ಇದೆ, ಮಧ್ಯದಲ್ಲಿ ಸ್ಮಾಲು ಬೊಟ್ಟು ಥರ ಡಿಸೈನ್ಸ್ ಚೆನ್ನಾಗಿದೆ. ಬ್ಲೌಸ್ ಹೊಲಿಸ್ಕೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ, ಆರಾಮಾಗಿ ಎಲ್ಲರೂ ಹೊಲಿಸ್ಕೋಬೋದು. ಸೊ ನಾನು ಇದನ್ನು ತೊಗೊಂಡೆ. ಅಲ್ಲಿ ತುಂಬ ಆನ್ಲೈನ್ ಆರ್ಡರ್ಸೇ ಹೋಗ್ತಿದೆ. ಹೆಂಗಂದರೆ ನೀವು ಅಲ್ಲಿ ನೋಡಿದ ತಕ್ಷಣ ಆಲ್ರೆಡಿ ಆರ್ಡರ್ ಬಂತು ಅಂದ್ಬಿಟ್ಟು ತೊಗೊಂಡು ಹೋಗ್ಬಿಡ್ತಾರೆ, ಆ ಥರ ಇವಾಗ ಇದೆ. ಈ ಬ್ಲೌಸ್ ಪೀಸು ಮತ್ತು ಸ್ಯಾರಿ ಅಂತೂ ತುಂಬ ರನ್ನಿಂಗಲ್ಲಿ ಓಡ್ತಿದೆ. ಅಲ್ಲಿ ಹೇಳ್ತಿದ್ರು ತುಂಬ ಜನ ತೊಗೋತಿದ್ದಾರೆ ಮೇಡಮ್ ಹಂಗೆ ಹಿಂಗೆ ಅಂತ. ಸರಿ ಅಂದ್ಬಿಟ್ಟು ನಾನು ಬ್ಲೌಸ್ ಪೀಸ್ ಕೂಡ ಅಲ್ಲೇ ತೊಗೊಂಡೆ. ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು, ಲೈಕ್ ಸ್ಟಿಚ್ ಮಾಡಿಸಿದ್ರೆ ಹೆಂಗೆ ಅಂದರೆ ತೋರಿಸ್ತೀನಿ.
ಲೈಕ್ ಇಲ್ಲಿವರೆಗೂ ಸ್ಟಿಚ್ ಮಾಡಿಸ್ತೀನಿ ಅಂದ್ರೂ ಈ ಥರ ಬರುತ್ತೆ ಬ್ಲೌಸು. ಚೆನ್ನಾಗಿದೆ. ಇವಾಗ ಈ ಥರ ಸ್ಯಾರೀಸ್ಗೆಲ್ಲ ಈ ಥರ ಬ್ಲೌಸ್ ಪೀಸ್ ತೊಗೊಂಡು ಎಲ್ಲ ಸ್ಟಿಚ್ ಮಾಡಿಸ್ಕೋತಿದ್ದಾರೆ. ಆಮೇಲೆ ಈ ಸ್ಯಾರಿಗೆ ಬ್ಲೌಸ್ ಬಂದು ಸೆಲ್ಫ್ ಇಲ್ಲಿ ಏನಿದೆ ಇದೇ ಥರ, ಅಂದರೆ ತೋಳಿಗೆ ಈ ಥರ ಬಾರ್ಡ್ರ್ ಬರುತ್ತೆ, ಸ್ವಲ್ಪ ಈ ಥರ ಮಧ್ಯದಲ್ಲಿ ಲೈನ್ಸ್ ಬರುತ್ತೆ. ಸೇಮ್ ಏನಿದೆ ಅದೇ ಥರ ಸೇಮ್ ಕಲರೇ ಬ್ಲೌಸ್ ಕೂಡ ಇರೋದು. ಸೇಮ್ ಅದೇ ಡಿಸೈನಲ್ಲೇ ನಾನು ಇನ್ನೊಂದು ಸ್ಯಾರಿ ತೊಗೊಂಡೆ ನಮ್ಮಮ್ಮಂಗಂತ. ನಮ್ಮಮ್ಮಂಗೆ ನಾನು ವೈಟ್ ಬ್ಲೌಸ್ ತೊಗೊಳ್ಳಿಲ್ಲ, ಬರೀ ಸ್ಯಾರಿ ತೊಗೊಂಡೆ. ಸ್ಯಾರಿಲಿ ಏನು ಬ್ಲೌಸ್ ಬಂದಿರುತ್ತೆ ಅದನ್ನೇ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು. ಅವ್ರು ನನಗೆ ವೈಟ್ ಬ್ಲೌಸ್ ಬೇಡ ಅಂತ ಹೇಳಿದ್ರು. ನಮ್ಮ ಅಮ್ಮಂದು ಮೆಜೆಂಟಾ ಕಲರ್ ಸ್ಯಾರಿ, ಸೇಮ್ ಬಾರ್ಡರು, ಮಾವಿನಕಾಯಿ ಬಾರ್ಡರು. ಇದು ಬರೀ ಸ್ಯಾರಿ ತೊಗೊಂಡಿದ್ದಕ್ಕೆ 790 ರುಪೀಸ್. ಇದು ಸೆಲ್ಫ್ ಬ್ಲೌಸು, ಏನು ಸ್ಯಾರಿ ಕಲರ್ ಇದೆ ಅದೇ ಥರ ಬ್ಲೌಸು. ತೋಳಿಗೆ ಈ ಥರ ಬಾರ್ಡ್ರ್ ಬರುತ್ತೆ ಅಷ್ಟೇ. ಫುಲ್ ಮಧ್ಯದಲ್ಲಿ ಏನು ಡಿಸೈನ್ಸ್ ಇಲ್ಲ, ಫುಲ್ ಪ್ಲೇನ್ ಸ್ಯಾರಿ. ಮೆಜೆಂಟಾ ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಮ್ಮಂಗೆ ಇದೇ ಥರ ಪ್ಲೇನಲ್ಲಿ ರೆಡ್ ಬೇಕಿತ್ತಂತೆ, ಅಲ್ಲಿ ರೆಡ್ ಸಿಗಲಿಲ್ಲ, ಅದು ಎಲ್ಲ ಸ್ಟಾಕ್ ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾನು ಮೆಜೆಂಟಾ ಕಲರ್ ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ನಂದಿನಿ ಒಂದು ಸ್ಯಾರಿ ತೊಗೊಂಡ್ಳು, ಬ್ಲ್ಯಾಕ್ ಕಲರ್ ಸ್ಯಾರಿ. ನಾನು ತೊಗೊಂಡಿದ್ದೀನಲ್ಲ ಅದೇ ಥರ ಸ್ಯಾರಿ, ಬಟ್ ಮಧ್ಯದಲ್ಲಿ ನಂದು ಲೈನ್ಸ್ ಬಂದಿದೆ, ಇವಳದು ಸ್ವಲ್ಪ ಡಿಸೈನ್ಸ್ ಬಂದಿದೆ ವಿತ್ ಗೋಲ್ಡನ್ ಬಾರ್ಡರು. ಬ್ಲೌಸ್ ಪೀಸ್ ಕೂಡ ಇದೇ ಥರ ಸೇಮ್ ಇಲ್ಲಿ ಏನಿದೆ ಅದೇ ಥರ ಬಂದಿದೆ. ಇದ್ರದ್ದು ಪ್ರೈಸ್ ಬಂದು 970 ಈ ಥರ ಇದೆ ಸ್ಯಾರಿ, ಈ ಥರ ಬಾರ್ಡರು. ಈ 4 ಸ್ಯಾರಿನೂ ನಾನು ಆರಾಧನಾ ಸಿಲ್ಕ್ ಸ್ಯಾರೀಸಲ್ಲಿ ತೊಗೊಂಡಿದ್ದು. ಸ್ಯಾರೀಸ್ ತೊಗೊಂಡು ನನಗೆ ಎಕ್ಸ್ಟೆನ್ಷನ್ ಬೇಕಿತ್ತು, ಮತ್ತು ನಾನು ಒಂದು ಜ್ಯುವೆಲರಿದು ಸೆಟ್ ನೋಡಿದ್ದೆ. ಆ ಸೆಟ್ಟು ನಾನು ಸಿಕ್ತು, ಆ ಸೆಟ್ ಅಲ್ಲಿ ಹೋದ ತಕ್ಷಣವೇ ಸಿಕ್ತು. ಬಟ್ ಅವ್ರನ್ನ ಸ್ವಲ್ಪ ಓಪನ್ ಮಾಡಿಬಿಟ್ಟು ನೋಡಿ ಡ್ಯಾಮೇಜ್ ಏನಾದ್ರು ಇದೆಯಾ ಅಂತ ಕೇಳಿದೆ. ಸರಿ ನೋಡ್ತೀನಿ ಅಂದ್ಬಿಟ್ಟು ತೆಗೆದ್ರು. ಅದು ಒಂದು ಲಾಂಗ್ ಚೈನು ಮತ್ತು ನೆಕ್ಲೆಸ್ಸು ಚೆನ್ನಾಗಿತ್ತು, ಏನೂ ಡ್ಯಾಮೇಜ್ ಆಗಿರಲಿಲ್ಲ. ಬಟ್ ಇಲ್ಲೆಲ್ಲ ಸ್ಟೋನ್ಸ್ ಎಲ್ಲ ಬಿದೋಗ್ಬಿಟ್ಟಿತ್ತು. ಪ್ಲಸ್ಸು ಇಯರಿಂಗ್ಸು ನಾನು ಒಂದು ಹಾಕ್ಕೊಂಡು ನೋಡಿದೆ, ಇನ್ನೊಂದು ಅವರು ತಿರುಪು, ಅಂದರೆ ಹಿಂದೆ ತಿರುಪರುತ್ತಲ್ಲ ಅದನ್ನು ತೆಗಿವಾಗಲೇ ಅದು ಈ ಥರ ಕೊಂಡಿ ಇರುತ್ತಲ್ಲ ಅದು ಮುರಿದೋಗ್ಬಿಡ್ತು. ಹಂಗಾಗಿ ಅವ್ರು ಹೇಳಿದ್ರು ಇದೇ ಲಾಸ್ಟ್ ಪ್ರಾಡಕ್ಟು ಈ ಡಿಸೈನ್ಸಲ್ಲಿ ಇರೋದು, ಇಫ್ ಇನ್ ಕೇಸ್ ನೆಕ್ಸ್ಟ್ ಬಂದು ತೊಗೊಂಡೋಗಿ, ಇದು ಲಾಸ್ಟ್ ಪ್ರಾಡಕ್ಟು, ಯಾವುದೂ ಇಲ್ಲ ಅಂತಂದರು. ಸೊ ಡ್ಯಾಮೇಜ್ ಆಗಿರೋದನ್ನು ತೊಗೊಳೋದಕ್ಕೆ ಯಾಕೋ ಇಷ್ಟ ಆಗಲಿಲ್ಲ. ಅವ್ರು ಮತ್ತೆ ಇಯರಿಂಗ್ಸ್ ಎಲ್ಲ ಆ ಥರ ಡ್ಯಾಮೇಜ್ ಆಗಿದೆಯಲ್ಲ, ಸ್ವಲ್ಪ ಕಮ್ಮಿ ಹಾಕ್ಕೊಡಿ ಅಂದ್ರೂ ಅವ್ರು ಹಾಕ್ಕೊಡಲ್ಲ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಅದನ್ನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ಅದೇ ಥರ ಡಿಸೈನ್ ಸಿಕ್ಕಿದ್ರೆ ನಾನು ತೊಗೋತೀನಿ. ಮತ್ತು ಅದೇ ಶಾಪಲ್ಲಿ ನನಗೆ ಈ ಥರ ಪರ್ಸ್ಗಳು ಇಷ್ಟ ಆಯಿತು. ಏನೋ ಒಂಥರ ಯುನೀಕಾಗಿದೆ. ಇದು ಬಂದು 2 ಪಾರ್ಟ್ಸ್ ಬರುತ್ತೆ, ಒಂದು ಆರಾಮಾಗಿ ಮೊಬೈಲೆಲ್ಲ ಇಟ್ಕೋಬೋದು. ಮತ್ತು ಇವಾಗ ಬಸ್ಸಲ್ಲೆಲ್ಲ ಹೋಗುವಾಗ ನಾನು ಏನಂದರೆ ಬ್ಲೂಟೂತ್ ಆಗಿರ್ಬೋದು, ಏರ್ಪಾಡ್ಸ್ ಆಗಿರ್ಬೋದು, ಎಲ್ಲನೂ ಸುಮ್ಮನೆ ಕೈಯಲ್ಲೇ ಇಟ್ಕೊಂಡಿರ್ತೀನಿ, ಬ್ಯಾಗ್ ತೊಗೊಂಡೋಗಿಲ್ಲ ಅಂದರೆ. ಆಲ್ಮೋಸ್ಟ್ ನನಗೆ ಪರ್ಸೆಲ್ಲ ಇಟ್ಕೊಂಡು ಹೋಗಿ ಅಷ್ಟು ಅಭ್ಯಾಸ ಇಲ್ಲ. ಯಾಕೋ ಇದು ಯುನೀಕಾಗಿ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಇದನ್ನು 2 ತೊಗೊಂಡ್ವಿ, ನಾನೊಂದು ಮತ್ತು ನಂದಿನಿ ಒಂದು 2 ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಒಂದು ಅದೇ ಶಾಪಲ್ಲಿ ಒಂದು ಮ್ಯಾಕ್ ಕಾಜಲ್ ತೊಗೊಂಡ್ವಿ. ನನ್ನ ಹತ್ರ ಕಾಜಲ್ ಇತ್ತು, ಬಟ್ ಯಾಕೋ ಇದು ಅಂದರೆ ಲಾಂಗ್ ಲಾಸ್ಟಿಂಗ್ ಕಾಜಲ್ ಅಂತ ಇತ್ತು, ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ನೋಡಬೇಕು ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾವು 3 ತೊಗೊಂಡ್ವಿ, ಸ್ಫೂರ್ತಿ, ನಾನು ಮತ್ತು ನಂದಿನಿ. ನೆಕ್ಸ್ಟ್ ಬಂದು ಒಂದು ಲಿಪ್ ಲೈನರ್ ತೊಗೊಂಡ್ವಿ, ಮೆರೂನ್ ಕಲರ್ದು, ಲೈಕ್ ಈ ಥರ ಮೆರೂನ್ ಕಲರ್ದು ಚೆನ್ನಾಗಿದೆ. ನಾವು ಅಲ್ಲಿ ಟೆಸ್ಟ್ ಮಾಡಿ ನೋಡಿದ್ವಿ, ನಮ್ಗೆ ಇಷ್ಟ ಆಯಿತು ಇದು, ಅದಕ್ಕೆ ಇದನ್ನು ತೊಗೊಂಡ್ವಿ. ಒಂದು 3 ತೊಗೊಂಡ್ವಿ. ಇದು ಬಂದು ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಅಂದ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡ್ವಿ. ಇದು ಬ್ರ್ಯಾಂಡ್ ಬಂದು ಸ್ವಿಶ್ ಬ್ಯೂಟಿ ಅಂತ. ನೆಕ್ಸ್ಟ್ ನಾನು ಏನೋ ತೊಗೋಬೇಕಂತ ಅಂದ್ಕೊಂಡೋಗಿ ಏನೋ ತೊಗೊಬಂದಿದ್ದೆ ಅಂದರೆ ಇದು ಅನಿಸುತ್ತೆ. ಇದೇನಂದರೆ ಎಕ್ಸ್ಟೆನ್ಷನ್ನು ಕೂದಲಿಗೆ. ಮದುವೆ ಟೈಮಲ್ಲಿ ನಂದು ಬಂದು ಇಷ್ಟೇ ಇರೋದು ಏರು, ಶಾರ್ಟ್ ಏರು. ನಾನು ಲೈಕ್ ಬಾಫ್ ಕಟ್ ಮಾಡಿಸ್ಕೊಬಿಟ್ಟಿದ್ದೆ. 1 ಇಯರ್ ಆಯಿತು. 1 ಇಯರ್ ಆದಮೇಲೆ ಒಂದು ಇಷ್ಟುದ್ದ ಬೆಳೆದಿದೆ ಅಷ್ಟೇ. ನಂದು ಫಾಸ್ಟ್ ಗ್ರೋತ್ ಕೂಡ ಇಲ್ಲ ಏರು, ಸ್ವಲ್ಪ ನಿಧಾನ ಬೆಳೆಯೋದು. ಹಾಗಾಗಿ ಇವಾಗ ಮದುವೆ ಟೈಮಲ್ಲಿ ಎಕ್ಸ್ಟೆನ್ಷನ್ ಹಾಕಿಸ್ಕೊಂಡ್ರೆ
ಅದಕ್ಕೇ ಸೆಪ್ರೇಟ್ ಪೇ ಮಾಡಬೇಕು. ಲೈಕ್ ಮೇಕಪ್ಪು, ಸ್ಯಾರಿ ಡ್ರಾಪಿಂಗು ಅದೆಲ್ಲ ಸೇರಿ ಒಂದು ಪ್ರೈಸ್ ಹೇಳಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ನೀವೇನಾದರೂ ಎಕ್ಸ್ಟೆನ್ಷನ್ ಹಾಕ್ಸ್ಕೊತೀನಿ ಅಂದರೆ ಅದಕ್ಕೆ ಸಪ್ರೇಟ್ ಪೇ ಮಾಡಬೇಕು. ನಮ್ಮದು ಶಾರ್ಟ್ ಹೇರ್ ಆಗಿರೋದ್ರಿಂದ ಸ್ಯಾರಿಗೆ ಹೇರ್ ಸ್ಟೈಲ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎಕ್ಸ್ಟೆನ್ಷನ್ ಹಾಕಿಸ್ಕೊಳ್ಳೇಬೇಕು. ಹಾಕ್ಸ್ಕೊತೀನಿ ಅಂದರೆ ಎಕ್ಸ್ಟ್ರಾ ಪೇ ಮಾಡಲೇಬೇಕು. ನಮ್ಮ ತಮ್ಮನ ಮದುವೆಯಲ್ಲಿ ನಾನು 500 ಪೇ ಮಾಡಿದ್ದೆ. ಸೋನು ಕೂಡ ಹಾಕ್ಸ್ಕೊಂಡಿದ್ಲು, ಅವಳು ಕೂಡ 500 ಪೇ ಮಾಡಿದ್ಲು. ಸೊ ಅದೇ ಅಮೌಂಟಿಗೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ತೊಗೊಂಡ್ರೆ ನಾವೇ ಆರಾಮಾಗಿ ಇಟ್ಕೋಬೋದು. ಮತ್ತು ನೆಕ್ಸ್ಟು ನಮ್ಮ ರಿಲೇಟಿವ್ಸ್ ಮದುವೆಲೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಅಂದ್ಬಿಟ್ಟು ನಾನು ಮತ್ತು ಸ್ಫೂರ್ತಿ ತೊಗೊಂಡ್ವಿ. ಇದು ನಂಗೆ ಸಖತ್ ಇಷ್ಟ ಆಯಿತು, ಮಸ್ತ್ ಇರುತ್ತೆ. ನನಗೆ ನೆನ್ನೆಲ್ಲ ಹಾಕ್ಕೊಂಡು ನೋಡಿದೆ, ನನಗೆ ಅವಶ್ಯಕತೆ ಇತ್ತು. ನಾನು ಲಾಸ್ಟ್ ಟೈಮೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಏನಕ್ಕೆ ಇದನ್ನೆಲ್ಲ ಇಟ್ಕೊಂಡು ಏನು ಮಾಡೋದು, ಸುಮ್ಮನೆ ರೆಂಟಿಗೆ ತೊಗೊಬಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ನನ್ನಂಥ ಶಾರ್ಟ್ ಹೇರ್ ಅವರಿಗೆ ಇದಂತೂ ಸಖತ್ತು ಯೂಸ್ ಆಗುತ್ತೆ. ಮಸ್ತಿದೆ. ಏನು ನ್ಯಾಚುರಲ್ಲಾಗಿ ನಮ್ಮ ಹೇರ್ ಥರನೇ ಇದೆ. ನೀವು ನೋಡ್ತಿರ್ಬೋದು ನಮ್ಮ ಹೇರ್ ಹೆಂಗಿದೆ ಹಾಗೆ ಇದೆ. ಆರಾಮಾಗಿ ಇದನ್ನು ಫಿಕ್ಸ್ ಮಾಡ್ಕೋಬೋದು. ಕಷ್ಟ ಕೂಡ ಅಂತ ಅನಿಸಲ್ಲ. ನಾವೇ ಇಫ್ ಇನ್ ಕೇಸು ಸಿಂಪಲ್ ಸ್ಯಾರೀಸ್ ಹಾಕ್ಕೊಂಡಾಗ್ಲೂ ಚೆನ್ನಾಗಿ ಕಾಣಬೇಕು ಅಂದರೆ ಎಷ್ಟೊಂದು ಜನ ಇವಾಗ ಹಾಕೋತಾರೆ. ಹಾಗಾಗಿ ನನಗಿಷ್ಟ ಆಯಿತು, ತೊಗೊಂಡೆ. ಏನಂದರೆ ಇಲ್ಲಿ ಆರಾಮಾಗಿ ವೇರ್ ಮಾಡ್ಬೋದು. ಲೈಕ್ ಇವಾಗ ನಾವು ಏರ್ಗೆ ಕ್ಲಿಪ್ ಹಾಕೋತೀವಲ್ವ, ಅದೇ ಥರ ಇಲ್ಲಿ ಈ ಥರ ಬರುತ್ತೆ ಕ್ಲಿಪ್ಪು. ಲೈಕ್ ನೋಡ್ಬೋದು, ಈ ಥರ ಆರಾಮಾಗಿ ಫಿಕ್ಸ್ ಮಾಡ್ಕೋಬೋದು. ಒಮ್ಮೆ ಹಾಕ್ಕೊಂಡು ನೋಡಿದೆ, ಈ ಥರ ಕಾಣಿಸುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಹಾಕ್ಕೊಂಡ್ರೆ ನಾನು ಕೂಡ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನಿಸ್ತು. ಇಲ್ಲಿಗೆ ಈ ವಿಡಿಯೋ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.